ಒಂದು ಕಾಲದ ಕಿಂಗ್ ಮೇಕರ್ಸ್ಗೆ ಈಗ ಅಸ್ತಿತ್ವದ ಭೀತಿ. ಮನೆ ಬಿಟ್ಟವರು ಎನ್ಡಿಎ ಬಣವನ್ನೇ ಏಕೆ ಸೇರುತ್ತಿದ್ದಾರೆ? ಕುಸಿಯುತ್ತಿದೆಯೇ ಪ್ರಾದೇಶಿಕ ಅಸ್ಮಿತೆಯ ಭದ್ರಕೋಟೆ? ರಾಷ್ಟ್ರೀಯ ಪಕ್ಷಗಳು ಆಕ್ರಮಣಕಾರಿ ವ್ಯೂಹಕ್ಕೆ ಸೋತಿದ್ಯಾರು? ಇದೇ ಈ ಹೊತ್ತಿನ ಸ್ಪೆಷಲ್ ಎಪಿಸೋಡ್. ಸ್ಟೇಟಸ್ ಪಾರ್ಟಿ ಪಾಲಿಟಿಕ್ಸ್, ಟಿಕ್ ಟಿಕ್ ಟಿಕ್, ಅಳಿವು ಉಳಿವು. ನಾನು ಗಂಗಾ ಜಾಧವ್. ನಮ್ಮ ಭಾರತೀಯ ರಾಜಕಾರಣಕ್ಕೆ ಒಂದು ಚರಿತ್ರೆ ಇದೆ. ಆ ಒಂದು ಕಾಲ ಇತ್ತು. ದೆಹಲಿಯ ಗದ್ದುಗೆ ಯಾರಿಗೆ ಸಿಗಬೇಕು ಅನ್ನೋದು ಈ ಪ್ರಾದೇಶಿಕ ಪಕ್ಷಗಳೇ ಡಿಸೈಡ್ ಮಾಡ್ತಾ ಇದ್ವು. ಮೈತ್ರಿ ಸರ್ಕಾರದ ಯುಗದಲ್ಲಿ ಕಿಂಗ್ ಮೇಕರ್ಸ್ ಆಗಿ ಮೆರೆದ ಪ್ರಾದೇಶಿಕ ಬಣಗಳು ಇವತ್ತು ತಮ್ಮದೇ ಅಸ್ತಿತ್ವ ಉಳಿಸಿಕೊಳ್ಳೋದಕ್ಕೆ ಹೆಣಗಾಡುತ್ತಿವೆ. ರಾಜಕೀಯ ದಾಳ ಉರುಳಿಸುತ್ತಿದ್ದ ಕೈಗಳೇ ಇಂದು ಪಕ್ಷ ಒಡೆದು ಹೋಗದಂತೆ ನೋಡಿಕೊಳ್ಳುತ್ತಿವೆ. ಮಹಾರಾಷ್ಟ್ರದಲ್ಲಿ ಶಿವಸೇನೆಯ ಇತಿಹಾಸ ಎಲ್ಲರಿಗೂ ಗೊತ್ತೇ ಇದೆ. ಮತ್ತೆ ವಿಭಜನೆಗಳು. ಇತ್ತ ಪಶ್ಚಿಮ ಬಂಗಾಳದ ದೀದಿಯ ಭದ್ರಕೋಟೆ ಏನಾಯಿತು ಅನ್ನೋದು ಈ ವಿಧಾನಸಭಾ ಚುನಾವಣೆಯಲ್ಲಿ ನೋಡಿದ್ದೇವೆ. ಆ ಸೋಲಿನ ಬೆನ್ನಲ್ಲೇ ತೃಣಮೂಲ ಕಾಂಗ್ರೆಸ್ನಲ್ಲಿ ಭಿನ್ನಮತ ಮತ್ತು ಆಂತರಿಕ ಬಿರುಕುಗಳು ಹೆಚ್ಚಾಗ್ತಾ ಇದ್ವು. ಇವೆಲ್ಲವೂ ಕೇವಲ ಕಾಕತಾಳೀಯವೇ? ಖಂಡಿತ ಅಲ್ಲ. ದೇಶದ ಪ್ರಾದೇಶಿಕ ರಾಜಕೀಯ ವಲಯದಲ್ಲಿ ದೊಡ್ಡದೊಂದು ಆತಂಕಕಾರಿ ಬಿಕ್ಕಟ್ಟು ಸುನಾಮಿಯಂತೆ ಎದ್ದಿದೆ. ಯಾವ ಪ್ರಾದೇಶಿಕ ಪಕ್ಷಗಳು ತಮ್ಮ ಅಸ್ತಿತ್ವವನ್ನ ಕಳೆದುಕೊಳ್ಳುತ್ತಿವೆ ಅನ್ನೋದನ್ನ ನೋಡೋಣ ಈ ಒಂದು ಕಂಪ್ಲೀಟ್ ಎಪಿಸೋಡ್ನಲ್ಲಿ. ಒಂದು ಕಾಲದ ಕಿಂಗ್ ಮೇಕರ್ಸ್ಗೆ ಈಗ ಅಸ್ತಿತ್ವದ ಭೀತಿ. ಮನೆ ಬಿಟ್ಟವರು ಎನ್ಡಿಎ ಬಣವನ್ನೇ ಯಾಕೆ ಸೇರ್ತಿದ್ದಾರೆ? ಕುಸಿಯುತ್ತಿದೆಯೇ ಪ್ರಾದೇಶಿಕ ಅಸ್ಮಿತೆಯ ಭದ್ರಕೋಟೆ? ರಾಷ್ಟ್ರೀಯ ಪಕ್ಷಗಳ ಆಕ್ರಮಣಕಾರಿ ವ್ಯೂಹಕ್ಕೆ ಸೋತಿದ್ಯಾರು? ಹೌದು, ಒಂದು ಕಾಲದಲ್ಲಿ ಪ್ರಾದೇಶಿಕ ಪಕ್ಷಗಳು ಗಲ್ಲಿಯಿಂದ ದಿಲ್ಲಿಯವರೆಗೆ ಸಾಮ್ರಾಜ್ಯವನ್ನ ಕಟ್ಟಿದ್ವು. ದಿಲ್ಲಿ ದೊರೆಗಳನ್ನೇ ನಡುಗಿಸ್ತಿದ್ವು. ದೆಹಲಿಯಲ್ಲಿ ಯಾರು ಅಧಿಕಾರ ಹಿಡಿಯಬೇಕು ಅನ್ನುವುದನ್ನ ಈ ಪ್ರಾದೇಶಿಕ ಪಕ್ಷಗಳ ಸುಲ್ತಾನರೇ ನಿರ್ಧಾರ ಮಾಡ್ತಾ ಇದ್ರು. ಆದ್ರೆ ಇವತ್ತು ಅದೇ ಪ್ರಾದೇಶಿಕ ಶಕ್ತಿಗಳು ತಮ್ಮ ಅಸ್ತಿತ್ವ ಉಳಿಸಿಕೊಳ್ಳಲು ಹೋರಾಟ ನಡೆಸಬೇಕಾದ ಪರಿಸ್ಥಿತಿ ಎದುರಾಗಿದೆ. ರಾಷ್ಟ್ರೀಯ ಪಕ್ಷಗಳ ಬಿರುಗಾಳಿಗೆ ಇವತ್ತು ಪ್ರಾದೇಶಿಕ ಅಸ್ಮಿತೆಯ ಕೋಟೆಗಳು ಒಂದೊಂದಾಗಿ ಬಿರುಕು ಬಿಡುತ್ತಿವೆ. ಇದು ಕೇವಲ ಅಧಿಕಾರದ ಬದಲಾವಣೆಯಲ್ಲ, ಭಾರತದ ಒಕ್ಕೂಟ ವ್ಯವಸ್ಥೆಯ ರಾಜಕೀಯ ಸಮೀಕರಣವೇ ಬದಲಾಗ್ತಾ ಇರುವ ಮುನ್ಸೂಚನೆ. ಅಷ್ಟಕ್ಕೂ ಈ ಕಿಂಗ್ ಮೇಕರ್ಗಳಿಗೆ ಇಂಥದ್ದೊಂದು ದುಸ್ಥಿತಿ ಬಂದಿರೋದಕ್ಕೆ ಹಲವು ಕಾರಣಗಳಿವೆ. ಒಂದು ಕಾಲದಲ್ಲಿ ತಮಿಳುನಾಡು, ಆಂಧ್ರ ಪ್ರದೇಶ, ತೆಲಂಗಾಣ, ಕರ್ನಾಟಕ, ಮಹಾರಾಷ್ಟ್ರ, ಉತ್ತರ ಪ್ರದೇಶ, ಬಿಹಾರ, ಪಶ್ಚಿಮ ಬಂಗಾಳ ಹೀಗೆ ದೇಶದ ಮೂಲೆ ಮೂಲೆಯಲ್ಲೂ ಪ್ರಾದೇಶಿಕ ಪಕ್ಷಗಳದ್ದೇ ಅಬ್ಬರವಾಗಿತ್ತು. ಮೈತ್ರಿ ಸರ್ಕಾರದ ಕಾಲದಲ್ಲಿ ಕೇಂದ್ರ ಸರ್ಕಾರಗಳನ್ನೇ ತಮ್ಮ ಬೆರಳ ತುದಿಯಲ್ಲಿ ಆಡಿಸ್ತಾ ಇದ್ದ ಶಕ್ತಿಗಳು ಇವು. ಹೌದು, ಕಳೆದ ಒಂದು ದಶಕದಿಂದಾಚೆಗೆ ಪ್ರಾದೇಶಿಕ ಪಕ್ಷಗಳ ಚಿತ್ರಣ ಸಂಪೂರ್ಣವಾಗಿ ಬದಲಾಗಿದೆ. ರಾಷ್ಟ್ರೀಯ ಪಕ್ಷಗಳು ಹೆಣೆದಿರುವ ಆಕ್ರಮಣಕಾರಿ ವ್ಯೂಹದ ಮುಂದೆ ಪ್ರಾದೇಶಿಕ ಪಕ್ಷಗಳ ತಂತ್ರಗಾರಿಕೆ ಧೂಳಿಪಟವಾಗ್ತಾ ಇದೆ. ನಾಯಕರ ವಯೋಸಹಜ ನಿವೃತ್ತಿ, ಆಂತರಿಕ ಕಲಹ, ವಂಶ ಪಾರಂಪರ್ಯ ರಾಜಕಾರಣದ ಆಪಾದನೆಗಳು ಮತ್ತು ಹೊಸ ತಲೆಮಾರಿನ ವೋಟರ್ಸ್ ಮನಸ್ಥಿತಿಯನ್ನ ಅರಿಯುವಲ್ಲಿ ಆಗುತ್ತಿರುವ ವೈಫಲ್ಯ. ಹೌದು, ಇವೆಲ್ಲವೂ ಪ್ರಾದೇಶಿಕ ಕೋಟೆಗಳು ಕುಸಿಯಲು ಪ್ರಮುಖ ಕಾರಣವಾಗ್ತಿವೆ. ಗಡಿಯಾರದ ಮುಳ್ಳು ಟಿಕ್ ಟಿಕ್ ಅಂತ ಓಡ್ತಾ ಇದ್ದಂತೆ ಇವರ ಅಳಿವು ಉಳಿವಿನ ಆತಂಕವೂ ಹೆಚ್ಚಾಗ್ತಾ ಇದೆ. ಇಲ್ಲಿ ಕಾಡುತ್ತಿರುವ ಅತಿ ದೊಡ್ಡ ಪ್ರಶ್ನೆ ಅಂದ್ರೆ, ಮನೆ ಬಿಟ್ಟವರೆಲ್ಲ ಎನ್ಡಿಎ ಬಣವನ್ನೇ ಯಾಕೆ ಸೇರ್ತಿದ್ದಾರೆ? ರಾಷ್ಟ್ರೀಯ ಪಕ್ಷಗಳ ಸೈದ್ಧಾಂತಿಕ ವಿರೋಧಿಗಳಾಗಿದ್ದವರು, ಪ್ರಾದೇಶಿಕ ಅಸ್ಮಿತೆಯ ಜಪ ಮಾಡ್ತಿದ್ದವರು ಇವತ್ತು ದೆಹಲಿ ನಾಯಕತ್ವಕ್ಕೆ ಶರಣಾಗ್ತಿದ್ದಾರೆ. ಹೌದು, ಇತಿಹಾಸದ ಪುಟಗಳನ್ನ ತಿರುವಿ ನೋಡಿದ್ರೆ ಪ್ರಾದೇಶಿಕ ಶಕ್ತಿಗಳು ಬಿದ್ದಷ್ಟೇ ವೇಗವಾಗಿ ಮೇಲೆದ್ದ ಉದಾಹರಣೆಗಳು ಇವೆ. ಆದರೆ ಇವತ್ತಿನ ಬದಲಾದ ಡಿಜಿಟಲ್ ಯುಗದ ರಾಜಕಾರಣದಲ್ಲಿ ಬದುಕುಳಿಯಬೇಕಾದ್ರೆ ಪ್ರಾದೇಶಿಕ ಪಕ್ಷಗಳು ತಮ್ಮ ಹಳೆಯ ಶೈಲಿಯನ್ನ ಬದಲಿಸಲೇಬೇಕು. ಕೇವಲ ಕುಟುಂಬ ರಾಜಕಾರಣ, ಭ್ರಷ್ಟಾಚಾರದ ಆರೋಪಗಳಿಂದ ಹೊರಬಂದು ಹೊಸ ತಲೆಮಾರಿನ ಯುವ ಸಮೂಹವನ್ನ ಆಕರ್ಷಿಸುವ ಹೊಸ ಅಜೆಂಡವನ್ನ ರೂಪಿಸಬೇಕಿದೆ ಅಂತಿದ್ದಾರೆ ರಾಜಕೀಯ ವಿಶ್ಲೇಷಕರು.
ವಿಶ್ಲೇಷಕರು. ಭಾರತದಂತಹ ದೇಶದಲ್ಲಿ ಪ್ರಾದೇಶಿಕ ಪಕ್ಷಗಳ ಪಾತ್ರ ಅತ್ಯಂತ ದೊಡ್ಡದು. ಸ್ಥಳೀಯ ಸಮಸ್ಯೆಗಳಿಗೆ ದೆಹಲಿಯಲ್ಲಿ ಧ್ವನಿಯಾಗೋದು ಅಂದ್ರೆ ಅಷ್ಟು ಸುಲಭದ ಮಾತಲ್ಲ. ನೆಲ, ಜಲ, ಭಾಷೆ, ಪರಂಪರೆಯನ್ನ ಉಳಿಸಿಕೊಳ್ಳುವುದಕ್ಕಾಗಿ ದೆಹಲಿ ದೊರೆಗಳ ಜೊತೆ ಪೈಪೋಟಿ ನೀಡಬೇಕಿದೆ. ಒಂದು ಕಡೆ ತಮ್ಮ ಪಕ್ಷದ ಅಸ್ತಿತ್ವ ಮತ್ತು ತಮ್ಮ ರಾಜ್ಯದ ಅಸ್ಮಿತೆಯನ್ನ ಉಳಿಸಿಕೊಳ್ಳುವಂತಹ ಜವಾಬ್ದಾರಿಯೂ ಕೂಡ ಈ ಪ್ರಾದೇಶಿಕ ಪಕ್ಷಗಳದ್ದಾಗಿದೆ. ಆದ್ರೆ ಇಂದಿನ ರಾಜಕೀಯ ಮನಸ್ಥಿತಿ ಪ್ರಾದೇಶಿಕ ಪಕ್ಷಗಳ ಭವಿಷ್ಯದ ಮೇಲೆ ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆಯನ್ನ ಮೂಡಿಸಿದೆ. ರಾಷ್ಟ್ರೀಯ ಪಕ್ಷಗಳ ಈ ನಡೆ ಒಕ್ಕೂಟ ವ್ಯವಸ್ಥೆಯನ್ನ ಛಿದ್ರ ಮಾಡಲಾಗ್ತಿದೆ. ಪ್ರಾದೇಶಿಕ ಅಸ್ಮಿತೆಯನ್ನ ಸಂಪೂರ್ಣವಾಗಿ ನುಂಗಿ ನೀರು ಕುಡಿತಾ ಇವೆ. ಒಂದು ಕಡೆ ಕೇಂದ್ರ ತನಿಖಾ ಸಂಸ್ಥೆಗಳ ಕಿರುಕುಳ, ಮತ್ತೊಂದು ಕಡೆ ಸ್ವಂತ ಬಲದ ಮೇಲೆ ಚುನಾವಣೆ ಎದುರಿಸಲಾಗದೇ ಇರುವುದು. ಇದರ ಜೊತೆಗೆ ರಾಷ್ಟ್ರೀಯ ಪಕ್ಷವೊಂದರ ಪ್ರಬಲ ಸಂಘಟನಾ ಶಕ್ತಿಯ ವಿರುದ್ಧ ಏಕಾಂಗಿಯಾಗಿ ಹೋರಾಡುವುದು ಸದ್ಯದ ಪರಿಸ್ಥಿತಿಯಲ್ಲಿ ಎದುರಿಸಲಾಗದೆ ಸೋಲೊಪ್ಪಿಕೊಳ್ಳುವಂತಾಗಿದೆ. ತಮ್ಮ ಅಸ್ತಿತ್ವವನ್ನ, ತಮ್ಮ ಕುಟುಂಬದ ರಾಜಕೀಯ ಭವಿಷ್ಯವನ್ನ ಮತ್ತು ತಮ್ಮ ಪಕ್ಷದ ಮತ ಬ್ಯಾಂಕ್ ಅನ್ನ ಜೀವಂತವಾಗಿಡುವುದಕ್ಕೆ ಇವತ್ತು ಎನ್ಡಿಎ ಎನ್ನುವ ದೊಡ್ಡ ಛತ್ರಿಯ ಕೆಳಗೆ ಆಶ್ರಯ ಪಡೆಯುವುದು ಇವರಿಗೆ ಅನಿವಾರ್ಯವಾಗಿದೆ. ಶತ್ರುವಿನ ಶತ್ರು ಮಿತ್ರ ಎನ್ನುವಂತೆ ಬದುಕುಳಿಯಲು ಸಿದ್ಧಾಂತಗಳನ್ನೇ ಬಲಿ ಕೊಡಲಾಗ್ತಾ ಇದೆ. ರಾಷ್ಟ್ರೀಯ ಪಕ್ಷಗಳ ಆಕ್ರಮಣಕಾರಿ ಚಾಣಕ್ಯ ನೀತಿಯ ಅಬ್ಬರದಲ್ಲಿ ಪ್ರಾದೇಶಿಕ ಪಕ್ಷಗಳ ಹಳೆಯ ಸಿದ್ಧಾಂತಗಳು ಮಂಕಾಗ್ತಾ ಇವೆ. ಪ್ರಾದೇಶಿಕ ಅಸ್ಮಿತೆ, ಭಾಷಾ ಪ್ರೇಮ, ಸ್ಥಳೀಯ ನಿರುದ್ಯೋಗದಂತಹ ಅಸ್ತ್ರಗಳ ರಾಷ್ಟ್ರೀಯ ಪಕ್ಷಗಳ ದೊಡ್ಡ ಮಟ್ಟದ ಪ್ರಚಾರ ತಂತ್ರಗಳ ಮುಂದೆ ಸೋತು ಶರಣಾಗ್ತಾ ಇವೆ ಎಂಬ ಅನುಮಾನ ಮೂಡಿದೆ. ಪ್ರಾದೇಶಿಕ ಕೋಟೆಗಳ ಭದ್ರ ಬುನಾದಿಯಾಗಿದ್ದ ಸಾಮಾಜಿಕ ಸಮೀಕರಣವನ್ನ ರಾಷ್ಟ್ರೀಯ ಪಕ್ಷಗಳು ಅತ್ಯಂತ ಚಾಣಾಕ್ಷತನದಿಂದ ಒಡೆಯುತ್ತಿವೆ. ಹಾಗಾದ್ರೆ ಪ್ರಾದೇಶಿಕ ಪಕ್ಷಗಳ ಅಧ್ಯಾಯ ಮುಗಿದೇ ಹೋಯ್ತೆ? ಇನ್ನು ಮುಂದೆ ಭಾರತದಲ್ಲಿ ಕೇವಲ ದ್ವಿಪಕ್ಷೀಯ ರಾಜಕಾರಣ ಮಾತ್ರ ಉಳಿಯುತ್ತಾ ಅನ್ನೋ ಪ್ರಶ್ನೆಗಳು ಕೂಡ ಕಾಡ್ತಾ ಇವೆ. ಕಾಲ ಯಾರಿಗೂ ಕಾಯುವುದಿಲ್ಲ, ಗಡಿಯಾರದ ಮುಳ್ಳು ಓಡುತ್ತಲೇ ಇರುತ್ತದೆ. ಇದು ಪ್ರಾದೇಶಿಕ ಪಕ್ಷಗಳ ಪಾಲಿಗೆ ಅಂತಿಮ ಎಚ್ಚರಿಕೆಯ ಗಂಟೆಯಾಗಿದೆ. ಈ ಅಳಿವು ಉಳಿವಿನ ಹೋರಾಟದಲ್ಲಿ ತಮ್ಮ ತಮ್ಮ ಕೋಟೆಗಳನ್ನ ಕಾಯ್ದುಕೊಳ್ಳುವವರು ಯಾರು? ಇತಿಹಾಸದ ಪುಟ ಸೇರುವವರು ಯಾರು? ಹೌದು, ಹಲವು ದಶಕಗಳ ಕಾಲ ರಾಜ್ಯಗಳನ್ನ ಆಳಿದ ಪ್ರಾದೇಶಿಕ ಪಕ್ಷಗಳವು. ಅಂತಹ ಪಕ್ಷಗಳು ಇವತ್ತು ತಮ್ಮ ಅಸ್ತಿತ್ವವನ್ನ ಉಳಿಸಿಕೊಳ್ಳಲು ಹೆಣಗಾಡುತ್ತಾ ಇವೆ. ಪಕ್ಷದೊಳಗಿನ ವಂಶಪಾರಂಪರ್ಯ ಹಾಗೂ ರಾಜಕಾರಣ, ನಾಯಕರ ನಡುವಿನ ಹಗ್ಗಜಗ್ಗಾಟ ಮತ್ತು ಸಿದ್ಧಾಂತಗಳನ್ನ ಗಾಳಿಗೆ ತೂರಿ ಕೇವಲ ಅಧಿಕಾರಕ್ಕಾಗಿ ಮಾಡಿಕೊಳ್ಳುವ ಅಪವಿತ್ರ ಮೈತ್ರಿಗಳು ಕೂಡ ಪ್ರಾದೇಶಿಕ ಪಕ್ಷಗಳ ಅಂಥಪತನಕ್ಕೆ ಕಾರಣವಾಗ್ತಾ ಇವೆ. ಇನ್ನು ರಾಷ್ಟ್ರೀಯ ಪಕ್ಷಗಳು ಒಂದು ಸಲ ಸಿದ್ಧಾಂತದ ಭಿನ್ನಾಭಿಪ್ರಾಯಗಳನ್ನ ಬಳಸಿಕೊಳ್ಳುತ್ತವೆ, ಮತ್ತೊಂದು ಸಲ ಮೈತ್ರಿಯ ಮುಖವಾಡ ಧರಿಸಿ ಒಳಗೆ ನುಗ್ಗುತ್ತವೆ. ಈ ಚಕ್ರವ್ಯೂಹದಲ್ಲಿ ಸಿಲುಕಿಕೊಂಡಿರೋ ಪ್ರಾದೇಶಿಕ ಪಕ್ಷಗಳು ಇವತ್ತು ಅಸ್ತಿತ್ವಕ್ಕಾಗಿ ಹೆಣಗಾಡುತ್ತಿವೆ. ನೆಲ, ಜಲ, ಭಾಷೆಯ ಧ್ವನಿಯಾಗಿದ್ದ ಪಕ್ಷಗಳು ರಾಷ್ಟ್ರೀಯ ಪಕ್ಷಗಳ ಅಬ್ಬರದಲ್ಲಿ ಕಳೆದು ಹೋಗ್ತಾ ಇವೆ. ಅದರ ಬಗ್ಗೆ ನೋಡೋಣ ಬನ್ನಿ. ಟಿಎಂಸಿಯಲ್ಲಿ ಸಂಕಷ್ಟದ ಸಂಕೋಲೆ, ದೀದಿ ಸಾಮ್ರಾಜ್ಯದ ಪತನದ ಆರಂಭ, ಶಾಸಕರ ಬಂಡಾಯ, ದಿಕ್ಕೆಟ್ಟ ನಾಯಕತ್ವ, ವಂಶ ಪಾರಂಪರ್ಯ, ರಾಜಕಾರಣದ ಮುಳ್ಳು. ಹೌದು, ಪಶ್ಚಿಮ ಬಂಗಾಳ ಅಂದ್ರೆ ದೀದಿ ಅಂದ್ರೆ ಪಶ್ಚಿಮ ಬಂಗಾಳ. ಪಶ್ಚಿಮ ಬಂಗಾಳದ ಕಾರಣದಲ್ಲಿ ದಶಕಗಳ ಕಾಲ ಆಡಳಿತ ನಡೆಸಿದ್ದು ಮಮತಾ ಬ್ಯಾನರ್ಜಿ ಅವರು. ದೀದಿ ಕಟ್ಟಿದ ಸಾಮ್ರಾಜ್ಯಕ್ಕೆ ಈಗ ನಡುಕ ಹುಟ್ಟಿದೆ ಅನಿಸ್ತಿದೆ. ಮಾತೆ ಮಾಟಿ ಮಾನುಷಿ ಎಂಬ ಘೋಷಣೆಯೊಂದಿಗೆ ಬಂಗಾಳದ ಗದ್ದುಗೆ ಹಿಡಿದಿದ್ದ ಮಮತಾ ಬ್ಯಾನರ್ಜಿ ನೇತೃತ್ವದ ತೃಣಮೂಲ ಕಾಂಗ್ರೆಸ್ ಎಂದು ತನ್ನ ಅಸ್ತಿತ್ವಕ್ಕಾಗಿಯೇ ಹೋರಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಹೌದು, 2026ರ ರಾಜ್ಯ ವಿಧಾನಸಭಾ ಚುನಾವಣೆಯ ಭೀಕರ ಸೋಲು ಕೇವಲ ಒಂದು ಹಿನ್ನಡೆ ಮಾತ್ರವಲ್ಲ, ಅದು ಟಿಎಂಸಿ ಪತನದ ಮುನ್ನುಡಿ ಎಂಬ ಮಾತುಗಳು ಕೇಳಿ ಬರ್ತಿವೆ. ಆಡಳಿತ ವಿರೋಧಿ ಅಲೆಯ ಭೀಕರ ಸುನಾಮಿಗೆ ಸಿಲುಕಿ ತೃಣಮೂಲ ಕಾಂಗ್ರೆಸ್ ಕಳೆದು ಹೋಗ್ತಾ ಇದೆ. ನಿನ್ನೆವರೆಗೂ ದೀದಿಯೇ ಸರ್ವಸ್ವ ಅಂದವರು ಇಂದು ದೀದಿ ವಿರುದ್ಧವೇ ತೊಡೆ ತಟ್ಟುತ್ತಿದ್ದಾರೆ. ಇದು ಟಿಎಂಸಿಯಲ್ಲಿ ಸೃಷ್ಟಿಯಾಗಿರುವ ಸಂಕಷ್ಟದ ಸಂಕೋಲೆ.
ಚುನಾವಣೆ ಮುಗಿದ ಬೆನ್ನಲ್ಲೇ ಪಕ್ಷದಲ್ಲಿ ಭುಗಿಲೆದ್ದಿರುವ ಬಂಡಾಯ ಸಣ್ಣದೇನಲ್ಲ. ಶಾಸಕರು ಈಗ ಮಮತಾ ಬ್ಯಾನರ್ಜಿ ನಾಯಕತ್ವದ ವಿರುದ್ಧ ಬಹಿರಂಗವಾಗಿಯೇ ತಿರುಗಿ ಬಿದ್ದಿದ್ದಾರೆ. ನಿನ್ನೆ ಮೊನ್ನೆವರೆಗೂ ಅಧಿಕಾರದ ಮದದಲ್ಲಿದ್ದ ನಾಯಕಿಗೆ ಈಗ ಭವಿಷ್ಯದ ಆತಂಕ ಶುರುವಾಗಿದೆ. ಬಂಗಾಳದ ಮೂಲೆ ಮೂಲೆಯಲ್ಲೂ ಟಿಎಂಸಿ ಶಾಸಕರು ಪಕ್ಷಾಂತರಕ್ಕೆ ರೆಡಿಯಾಗಿದ್ದಾರೆ. ಅತ್ತ ದೆಹಲಿಯಲ್ಲೂ ಟಿಎಂಸಿ ಸಂಸದರ ವಿಕೆಟ್ಗಳು ಪಟಪಟ ಉರುಳುತ್ತಾ ಇವೆ. ಟಿಎಂಸಿಯ ಒಟ್ಟು 28 ಸಂಸತ್ ಸದಸ್ಯರ ಪೈಕಿ ಬರೋಬ್ಬರಿ 20 ಮಂದಿ ಸಂಸದರು ಈಗಾಗಲೇ ಬಂಡಾಯದ ಬಾವುಟ ಹಾರಿಸಿದ್ದಾರೆ. ಅಂದ್ರೆ ದೀದಿ ಕೋಟೆಯ ಭದ್ರ ಬುನಾದಿಯೇ ಈಗ ಕದಲಿ ಹೋಗಿದೆ. ಸಂಸದರೇ ಪಕ್ಷ ತೊರೆದು ಓಡುತ್ತಿರುವಾಗ ಸಾಮಾನ್ಯ ಕಾರ್ಯಕರ್ತರ ಸ್ಥಿತಿ ಏನಾಗಬೇಡ? ಹೌದು, ರಾಜಕೀಯ ಬಿಕ್ಕಟ್ಟು ಒಂದು ಕಡೆಯಾದ್ರೆ ಮತ್ತೊಂದು ಕಡೆ ಪಕ್ಷಕ್ಕೆ ಈಗ ಆರ್ಥಿಕ ದಿಗ್ಬಂಧನದ ಆತಂಕ ಎದುರಾಗಿದೆ. ಟಿಎಂಸಿಯ ಹೀನಾಯ ಸ್ಥಿತಿಗೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಿಲ್ಲ. ಪಕ್ಷದ ನಿಧಿಯನ್ನ ದುರುಪಯೋಗ ಪಡಿಸಿಕೊಳ್ಳುವ ಆತಂಕದಿಂದ ತಕ್ಷಣವೇ ಪಕ್ಷದ ಬ್ಯಾಂಕ್ ಖಾತೆಗಳನ್ನ ಸ್ಥಗಿತಗೊಳಿಸುವಂತೆ ಸ್ವಂತ ಪಕ್ಷದ ಮಾಜಿ ಖಜಾಂಚಿ ಹಾಗೂ ಹಿರಿಯ ನಾಯಕ ಅರೂಪ್ ಬಿಸ್ವಾಸ್ ರವರೇ ಎಚ್ಡಿಎಫ್ಸಿ ಬ್ಯಾಂಕ್ಗೆ ಪತ್ರ ಬರೆದಿದ್ದಾರೆ. ನೀವೇ ಯೋಚನೆ ಮಾಡಿ, ಸ್ವಂತ ಪಕ್ಷದ ನಾಯಕನೇ ಬ್ಯಾಂಕ್ಗೆ ಪತ್ರ ಬರೆದು ಹಣದ ವಹಿವಾಟು ನಿಲ್ಲಿಸಿ ಎಂದು ಗೋಗರಿತಾ ಇದ್ದಾರೆ. ಅಂದ್ರೆ ಟಿಎಂಸಿ ಒಳಗಡೆ ನಂಬಿಕೆ ಅನ್ನೋದು ಎಷ್ಟರ ಮಟ್ಟಿಗೆ ಸತ್ತು ಹೋಗಿದೆ. ಹಣಕಾಸದ ವ್ಯವಹಾರದಲ್ಲೂ ಪಕ್ಷದ ನಾಯಕರು ಒಬ್ಬರನ್ನೊಬ್ಬರು ಅನುಮಾನದಿಂದ ನೋಡುವಂತಾಗಿದೆ. ಪಕ್ಷದ ಖಜಾನೆಗೆ ಬೀಗ ಬಿದ್ದಿರೋದು ಟಿಎಂಸಿಯ ಆಡಳಿತದ ದಿವಾಳಿತನವನ್ನ ದೇಶಕ್ಕೆ ತಿಳಿಸ್ತಾ ಇದೆ. ಹೌದು, ಹಲವು ವರ್ಷಗಳ ಕಾಲ ಪಕ್ಷಕ್ಕಾಗಿ ರಕ್ತ ಸುರಿಸಿದ ಹಿರಿಯ ನಾಯಕರನ್ನ ದೀದಿ ಮೂಲೆ ಗುಂಪು ಮಾಡಿದ್ರು. ಇದಕ್ಕಿಂತ ಮುಖ್ಯವಾಗಿ ತಮ್ಮ ಸೋದರ ಅಳಿಯನಿಗೆ ಪಟ್ಟ ಕಟ್ಟಲು ದೀದಿ ಮುಂದಾಗಿದ್ರು. ಈ ಅಳಿಯನ ವ್ಯಾಮೋಹ ಪಕ್ಷದ ಹಿರಿಯರಲ್ಲಿ ಅಸಮಾಧಾನ ಮೂಡಿಸಿತ್ತು. ಅಳಿಯನ ಸರ್ವಾಧಿಕಾರಿ ಧೋರಣೆಯಿಂದ ಬೇಸತ್ತ ನಾಯಕರು ಈಗ ಒಬ್ಬೊಬ್ಬರಾಗಿ ಪಕ್ಷವನ್ನ ತೊರೆಯುತ್ತಿದ್ದಾರೆ. ಅಳಿಯನನ್ನ ಉಳಿಸಿಕೊಳ್ಳಲು ಹೋಗಿ ದೀದಿ ಇಡೀ ಪಕ್ಷವನ್ನೇ ಕಳೆದುಕೊಳ್ಳುವ ಸಂಕಟಕ್ಕೆ ಸಿಲುಕಿದ್ದಾರೆ. ಆ ಬಗ್ಗೆ ನೋಡೋಣ ಬನ್ನಿ. ಬಂಗಾಳದ ಜನತೆ ಬದಲಾವಣೆ ಬಯಸಿದ್ದಾರೆ ಅನ್ನೋದು 2026ರ ಫಲಿತಾಂಶದಲ್ಲೇ ಗೊತ್ತಾಯಿತು. ದಶಕಗಳ ಕಾಲ ನಡೆದ ಭ್ರಷ್ಟಾಚಾರ, ದೌರ್ಜನ್ಯ ಮತ್ತು ವಂಶ ಪಾರಂಪರ್ಯ ರಾಜಕಾರಣದ ವಿರುದ್ಧ ಜನಸಾಮಾನ್ಯರು ಆಡಳಿತ ವಿರೋಧಿ ಅಲೆಯ ರೂಪದಲ್ಲಿ ತೀರ್ಪು ನೀಡಿದ್ದಾರೆ. ಇತ್ತ ಜನ ಬೆಂಬಲವೂ ಇಲ್ಲ, ಅತ ಪಕ್ಷದ ಒಳಗಡೆ ಶಿಸ್ತೂ ಇಲ್ಲ. ಮುಖಂಡರು ಸರಣಿಯಾಗಿ ಪಕ್ಷಾಂತರ ಮಾಡ್ತಿದ್ದಾರೆ. ಕಾರ್ಯಕರ್ತರು ದಿಕ್ಕು ತೋಚದೆ ನಿಂತಿದ್ದಾರೆ. ತೃಣಮೂಲ ಕಾಂಗ್ರೆಸ್ ಎಂಬ ದೊಡ್ಡ ಮರ ಈಗ ಒಳಗೊಳಗೆ ಗೆದ್ದಲು ಹಿಡಿದು ಕುಸಿದು ಬೀಳ್ತಿದೆ. ಈ ಬಿಕ್ಕಟ್ಟಿನಿಂದ ಪಕ್ಷವನ್ನ ಮುನ್ನಡೆಸಲು ಮಮತಾ ಬ್ಯಾನರ್ಜಿ ಬಳಿ ಯಾವುದೇ ಮದ್ದು ಇದ್ದಂತಿಲ್ಲ. ಶಾಸಕರ ಬಂಡಾಯ, ಸಂಸದರ ಪಕ್ಷಾಂತರ, ಆರ್ಥಿಕ ಮುಗ್ಗಟ್ಟು, ಎಲ್ಲದಕ್ಕಿಂತ ಮಿಗಿಲಾಗಿ ಅಳಿಯನ ಮೇಲಿನ ವ್ಯಾಮೋಹ ಇವೆಲ್ಲವೂ ಸೇರಿ ಟಿಎಂಸಿಯನ್ನ ಇಂದು ಅಸ್ತಿತ್ವದ ಕದನಕ್ಕೆ ತಂದು ನಿಲ್ಲಿಸಿದೆ. ಸಂಕಷ್ಟದ ಸಂಕೋಲಿಯಲ್ಲಿ ಬಂದಿಯಾಗಿರುವ ತೃಣಮೂಲ ಕಾಂಗ್ರೆಸ್ ಮತ್ತೆ ಚಿಗುರೊಡೆಯುತ್ತಾ ಅಥವಾ ಇತಿಹಾಸದ ಪುಟ ಸೇರುತ್ತಾ? ಇಡೀ ದೇಶವೇ ಈಗ ಬಂಗಾಳದತ್ತ ಕಣ್ಣಿಟ್ಟಿದೆ. ಶಿವಸೇನೆಯಲ್ಲೂ ಬಂಡಾಯದ ವೇದನೆ. ಮಹಾರಾಷ್ಟ್ರದ ಮಹಾ ಬಿಕ್ಕಟ್ಟು ಹೇಗಿದೆ? ಒಡೆದ ಮನೆ, ಲೋಕಸಭೆಯಲ್ಲೂ ಬಿಕ್ಕಟ್ಟು. ಅಸಮಾಧಾನದ ಮೂಲ ಆದಿತ್ಯ ಠಾಕ್ರೆ ಹಸ್ತಕ್ಷೇಪ. ಆಪರೇಷನ್ ಕಮಲ ಮತ್ತು ಸಂಜಯ್ ರಾವತ್ ಆರೋಪ. ಇನ್ನು ಮಹಾರಾಷ್ಟ್ರ ರಾಜಕಾರಣದ ಕಡೆಗೆ ನೋಡೋದಾದ್ರೆ, ಭಾರತದ ರಾಜಕೀಯ ಇತಿಹಾಸದಲ್ಲೇ ಅತ್ಯಂತ ನಾಟಕೀಯ ತಿರುವುಗಳಿಗೆ ಸಾಕ್ಷಿಯಾಗಿರುವ ರಂಗಭೂಮಿ. 2022ರಲ್ಲಿ ಏಕನಾಥ್ ಶಿಂದೆ ನೇತೃತ್ವದಲ್ಲಿ ನಡೆದ ಆ ಒಂದು ಬಂಡಾಯ ಶಿವಸೇನೆ ಎಂಬ ಭದ್ರಕೋಟೆಯನ್ನೇ ನಡುಗಿಸಿಬಿಟ್ಟಿತ್ತು. ಬಾಳಾ ಸಾಹೇಬ್ ಠಾಕ್ರೆ ಕಟ್ಟಿದ ಸಾಮ್ರಾಜ್ಯ ಒಡೆದು ಹೋಯಿತು. ಆದ್ರೆ ಈ ಬಿರುಗಾಳಿ ಅಲ್ಲಿಗೆ ನಿಲ್ಲಿಲ್ಲ. ಈಗ ಉದ್ಧವ್ ಠಾಕ್ರೆ ನೇತೃತ್ವದ ಶಿವಸೇನೆಯಲ್ಲಿ ಬಂಡಾಯದ ವೇದನೆ ಮತ್ತೊಂದು ಸ್ಫೋಟಗೊಂಡಿದೆ. ಆದ್ರೆ ಆ ಬಿರುಗಾಳಿ ಅಲ್ಲಿಗೆ ನಿಲ್ಲಲಿಲ್ಲ. ಈಗ ಉದ್ಧವ್ ಠಾಕ್ರೆ ನೇತೃತ್ವದ ಶಿವಸೇನೆಯಲ್ಲಿ ಬಂಡಾಯದ ವೇದನೆ ಮತ್ತೊಮ್ಮೆ ಸ್ಫೋಟಗೊಂಡಿದೆ. ದೆಹಲಿಯಿಂದ ಮುಂಬೈವರೆಗೆ ಮತ್ತೊಂದು ರಾಜಕೀಯ ಭೂಕಂಪ ಸೃಷ್ಟಿಯಾಗಿದೆ. ಹೌದು, ಉದ್ಧವ್ ಠಾಕ್ರೆ ಪಾಳ್ಯದಲ್ಲಿ ಈಗ ಹೊಸ ರಾಜಕೀಯ ಬಿಕ್ಕಟ್ಟು ತಲೆದೂರಿದೆ. ಪಕ್ಷದ 9 ಲೋಕಸಭಾ ಸದಸ್ಯರು ಈಗ ಬಂಡಾಯದ ಹಾದಿ ಹಿಡಿದಿದ್ದಾರೆ ಎಂಬ ದಟ್ಟ ವದಂತಿಗಳು ಹರಡಿವೆ. ಮೂಲಗಳ ಪ್ರಕಾರ ಇವರೆಲ್ಲರೂ ಈಗ ಮುಖ್ಯಮಂತ್ರಿ ಏಕನಾಥ್ ಶಿಂದೆ ನೇತೃತ್ವದ ಶಿವಸೇನೆ ಗುಂಪಿನತ್ತ ಮುಖ ಮಾಡಿದ್ದಾರೆ.
ಒಂದು ಕಾಲದಲ್ಲಿ ಇಡೀ ಮಹಾರಾಷ್ಟ್ರವನ್ನ ತನ್ನ ಬೆರಳು ಸನ್ನೆಯಲ್ಲಿಯೇ ನಿಯಂತ್ರಿಸುತ್ತಿದ್ದ ಶಿವಸೇನೆ ಇವತ್ತು ಅಸ್ತಿತ್ವದ ಹೋರಾಟ ನಡೆಸುತ್ತಿದೆ. ಸಂಸದರ ಈ ನಡೆ ಉದ್ಧವ್ ಠಾಕ್ರೆಯವರ ರಾಜಕೀಯ ಭವಿಷ್ಯವನ್ನ ಮತ್ತಷ್ಟು ಕತ್ತಲಿಗೆ ತಳ್ಳುತ್ತಿದೆ. ಏಕನಾಥ್ ಶಿಂದೆ ಮತ್ತೊಮ್ಮೆ ಮಹಾರಾಷ್ಟ್ರದ ಅಧಿಪತಿಯಾಗಿ ಹೊರಹೊಮ್ಮುತ್ತಾರಾ? ಬಂಡಾಯದ ಈ ವೇದನೆ, ರಾಜಕೀಯ ವಿವಾದ, ಈ ಕಿಚ್ಚು ಮಹಾರಾಷ್ಟ್ರವನ್ನ ಹೇಗೆ ನೋಡುತ್ತೆ? ಈ ಮಹಾರಾಜಕೀಯದ ಮಹಾಭಾರತದ ಮುಂದಿನ ಅಧ್ಯಾಯ ಹೇಗಿರಲಿದೆ? ಹೌದು, ಮೊದಲ ಕಿಡಿ ಕಾಣಿಸಿಕೊಂಡಿದ್ದೇ ದೆಹಲಿಯಲ್ಲಿ. ಉದ್ಧವ್ ಠಾಕ್ರೆಯವರು ಕರೆದಿದ್ದ ಆ ಸಂಸದೀಯ ಸಭೆಗೆ ಈ ಸಂಸದರು ಬರಲೇ ಇಲ್ಲ. ಸಭೆಗೆ ಬಾರದೆ ಕೈಕೊಟ್ಟ ಈ ನಾಯಕರ ನಡೆ ಉದ್ಧವ್ ಠಾಕ್ರೆಯ ಪಾಳ್ಯಕ್ಕೆ ನುಂಗಲಾರದ ತುತ್ತಾಗಿತ್ತು. ಆ ಸಮಯಕ್ಕಾಗಲೇ ಮಾತುಕತೆಯ ಎಲ್ಲ ದಾರಿಗಳು ಕೂಡ ಮುಚ್ಚಿ ಹೋಗಿದ್ವು. ಉದ್ಧವ್ ಠಾಕ್ರೆ ಕೈಯಿಂದ ಅಧಿಕಾರ ಮಾತ್ರವಲ್ಲ, ಈಗ ಸಂಸದರು ಕೂಡ ಕೈಕೊಟ್ಟು ಹೋಗುತ್ತಿದ್ದಾರೆ. ಆ ಬಗ್ಗೆ ನೋಡೋಣ ಬನ್ನಿ. ಹೌದು, ಈ ಬಂಡಾಯಕ್ಕೆ ಕಾರಣವೇನು? ಶಿವಸೇನೆಯ ಆಂತರಿಕ ವಲಯದಿಂದ ಕೇಳಿ ಬರ್ತಿರುವ ಧ್ವನಿಗಳು ಒಂದು ಕಹಿ ಸತ್ಯವನ್ನ ಬಿಚ್ಚಿಡ್ತಿವೆ. ಉದ್ಧವ್ ಠಾಕ್ರೆರವರ ಪುತ್ರ ಆದಿತ್ಯ ಠಾಕ್ರೆರವರಿಗೆ ಪಕ್ಷದಲ್ಲಿ ಸಿಗ್ತಾ ಇರುವ ಪ್ರಾಮುಖ್ಯತೆ ಮತ್ತು ಅವರ ಹಸ್ತಕ್ಷೇಪದ ಬಗ್ಗೆ ಹಿರಿಯ ಸಂಸದರಲ್ಲಿ ತೀವ್ರ ಅಸಮಾಧಾನಕ್ಕೆ ಕಾರಣವಾಗ್ತಾ ಇದೆ. ವರ್ಷಗಟ್ಟಲೆ ಪಕ್ಷಕ್ಕಾಗಿ ರಕ್ತ ಬೆವರು ಹರಿಸಿದ ನಾಯಕರನ್ನ ಕಡೆಗಣಿಸಿ ಕೇವಲ ಒಂದು ಕುಟುಂಬದ ಸುತ್ತ ಇಡೀ ಪಕ್ಷ ಸುತ್ತುತ್ತಿರುವುದು ಈ ಆಕ್ರೋಶಕ್ಕೆ ಕಾರಣ ಎನ್ನಲಾಗ್ತಿದೆ. ಸ್ವಾಭಿಮಾನದ ಪ್ರಶ್ನೆ ಈಗ ಬಂಡಾಯದ ರೂಪವನ್ನು ಪಡೆದುಕೊಂಡಿದೆ. ಯಾವಾಗ ಬಂಡಾಯದ ವಾಸನೆ ಬಿತ್ತೋ ಆಗ್ಲೇ ಶಿವಸೇನೆಯ ರಣತಂತ್ರ ಸಂಜಯ್ ರಾವತ್ ರಣಕಹಳೆ ಊದಿದ್ದಾರೆ. ವಿರೋಧಿ ಪಾಳ್ಯದ ವಿರುದ್ಧ ನೇರ ಮುಖಾಮುಖಿಗೆ ಇಳಿದಿದ್ದಾರೆ. ನಮ್ಮ ಸಂಸದರಿಗೆ ಕೋಟಿ ಕೋಟಿ ಹಣದ ಆಮಿಷವನ್ನು ಒಡ್ಡಲಾಗಿದೆ. ಇದು ಪ್ರಜಾಪ್ರಭುತ್ವದ ಕೊಲೆ ಎಂದು ರಾವತ್ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಹಣದ ಬಲ ಮತ್ತು ಅಧಿಕಾರದ ಆಸೆಗೆ ಬಿದ್ದು ಸಂಸದರು ಪಕ್ಷಾಂತರ ಮಾಡುತ್ತಿದ್ದಾರೆ ಎಂಬುದು ರಾವತ್ ರವರ ವಾದ. ಆದ್ರೆ ಶಿಂದೆ ಬಣ ಇದನ್ನ ತಳ್ಳಿ ಹಾಕಿದೆ. ಇದು ಹಣಕ್ಕಾಗಿ ನಡೆದ ಬದಲಾವಣೆಯಲ್ಲ, ಇದು ಸಿದ್ಧಾಂತಕ್ಕಾಗಿ ನಡೆದ ಹೋರಾಟ ಎಂತ ಇದೆ ಶಿಂದೆ ಪಡೆ. ಕುಸಿಯುತ್ತಿದೆಯೇ ದಳಪತಿಗಳ ಅಸ್ಮಿತೆಯ ಕೋಟೆ? ಆಂತರಿಕ ಕಲಹ ಮತ್ತು ಅಡ್ಡ ಮತದಾನದ ಆಘಾತ. ಬಿಜೆಪಿ ಮೈತ್ರಿ ಮತ್ತು ಕುಮಾರಸ್ವಾಮಿ ಅನಿವಾರ್ಯತೆ. ಎನ್ಡಿಎ ಮೈತ್ರಿ ಮುರಿದರೆ ದಳದ ಗತಿಯೇನು? ಕರ್ನಾಟಕ ರಾಜಕೀಯದ ಇತಿಹಾಸದಲ್ಲಿ ಪ್ರಾದೇಶಿಕ ಶಕ್ತಿಯಾಗಿ ಕಿಂಗ್ ಮೇಕರ್ ಆಗಿ 10 ವರ್ಷಗಳ ಕಾಲ ಅಬ್ಬರಿಸಿದ್ದ ಜಾತ್ಯತೀತ ಜನತಾದಳ ಈಗ ಅಸ್ತಿತ್ವದ ಸೆಣಸಾಟಕ್ಕೆ ಇಳಿದಿದೆಯೇ ಎನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ಒಕ್ಕಲಿಗರ ನೆಚ್ಚಿನ ಪಕ್ಷ, ರೈತರ ಧ್ವನಿ ಅಂತಲೇ ಜನನಿತವಾಗಿದ್ದ ಜೆಡಿಎಸ್ನ ಶಕ್ತಿ ದಿನದಿಂದ ದಿನಕ್ಕೆ ಕುಸಿತಾ ಇದೆಯೇ? ಹೌದು, ಸದ್ಯಕ್ಕೆ ಕಲ್ಯಾಣ ಕರ್ನಾಟಕದಿಂದ ಹಿಡಿದು ಹಳೆ ಮೈಸೂರು ಭಾಗದವರೆಗೆ ದಳಪತಿಗಳ ಕೋಟೆ ಒಳಗೊಳಗೆ ನಡುಗ್ತಾ ಇರುವುದು ಸುಳ್ಳಲ್ಲ. ಒಂದು ಕಾಲದಲ್ಲಿ ರಾಜ್ಯ ರಾಜಕಾರಣವನ್ನ ತನ್ನ ಬೆರಳ ತುದಿಯಲ್ಲಿ ಆಡಿಸ್ತಾ ಇದ್ದ ಪ್ರಾದೇಶಿಕ ಪಕ್ಷ ಇಂದು ರಾಷ್ಟ್ರೀಯ ಪಕ್ಷಗಳ ಬಿರುಗಾಳಿಗೆ ಸಿಲುಕಿ ತನ್ನ ಅಸ್ತಿತ್ವವನ್ನ ಉಳಿಸಿಕೊಳ್ಳಲು ತೀವ್ರ ಹೋರಾಟ ನಡೆಸ್ತಾ ಇದೆ. ಕಾಂಗ್ರೆಸ್ ಮತ್ತು ಬಿಜೆಪಿಯ ಬಲವಾದ ಪೈಪೋಟಿಯ ನಡುವೆ ಕಣ್ಮರೆಯಾಗ್ತಾ ಇರುವ ತನ್ನ ನೆಲೆಯನ್ನ ಮತ್ತೆ ಪಡೆಯೋದಕ್ಕೆ ರಾಜ್ಯದಲ್ಲಿ ಪ್ರಾದೇಶಿಕ ಪಕ್ಷದ ಅಶ್ವಮೇಧವನ್ನ ಗಟ್ಟಿಯಾಗಿ ಕಾಯ್ದುಕೊಳ್ಳಲು ನಾಯಕರು ನಿರಂತರವಾಗಿ ಶ್ರಮಿಸುತ್ತಿದ್ದಾರೆ. ಹೌದು, ಮೇಲ್ನೋಟಕ್ಕೆ ಎಲ್ಲವೂ ಚೆನ್ನಾಗಿದೆ ಅಂದುಕೊಳ್ತಿರುವ ದಳಪತಿಗಳಿಗೆ ಒಳಗಿನವರೇ ಬೆನ್ನು ಮೂಳೆಗೆ ಚೂರಿ ಹಾಕ್ತಿದ್ದಾರೆ ಅನ್ನೋದು ಗೊತ್ತಾಗ್ತಿಲ್ಲ. ಪಕ್ಷ ನಿಷ್ಠೆಯ ಪರೀಕ್ಷೆಯಲ್ಲೇ ಜೆಡಿಎಸ್ ಪದೇ ಪದೇ ಸೋಲ್ತಾ ಇದೆ. ಮೊನ್ನೆ ನಡೆದ ವಿಧಾನ ಪರಿಷತ್ ಚುನಾವಣೆಯ ಇದಕ್ಕೆ ಸಾಕ್ಷಿ. ಜೆಡಿಎಸ್ನ ಸ್ವಂತ ಸದಸ್ಯರೇ ಪಕ್ಷದ ಹೈಕಮಾಂಡ್ ತೀರ್ಮಾನಕ್ಕೆ ವಿರುದ್ಧವಾಗಿ ಅಡ್ಡ ಮತದಾನ ಮಾಡಿ ಪಕ್ಷದ್ರೋಹ ಎಸಗಿದ್ದು ಇಡೀ ರಾಜಕೀಯ ವಲಯದಲ್ಲಿ ತಲ್ಲಣ ಸೃಷ್ಟಿಸಿದೆ. ಈ ಒಂದು ನಡೆ ಜೆಡಿಎಸ್ ಹೈಕಮಾಂಡ್ನ ಹಿಡಿತ ಸಡಿಲವಾಗ್ತಾ ಇದೆಯೇ ಮತ್ತು ದಳಕೋಟೆಯಲ್ಲಿ ಎಲ್ಲವೂ ಸರಿಯಿಲ್ಲ ಎನ್ನುವುದನ್ನ ಸಾರಿ ಸಾರಿ ಹೇಳ್ತಿದೆ. ಇಷ್ಟೇ ಅಲ್ಲ, ಪಕ್ಷದ ಹಿರಿಯ ಶಾಸಕ, ಮೈಸೂರು ಭಾಗದ ಪ್ರಭಾವಿ ನಾಯಕ ಜಿಟಿ ದೇವೇಗೌಡರವರು ಈಗಾಗಲೇ ಪಕ್ಷದಿಂದ ಬಲು ದೂರ ಉಳಿದಿದ್ದಾರೆ. ನಾಯಕರ ನಡೆ ಒಂದು ಕಡೆ ಆದ್ರೆ ಶಾಸಕರ ನಡೆ ಮತ್ತೊಂದು ಕಡೆ ಎನ್ನುವಂತಾಗಿದೆ. ಶಿಸ್ತಿಗೆ ಹೆಸರಾಗಿದ್ದ ಪಕ್ಷದಲ್ಲಿ ಈಗ ಆಂತರಿಕ ಬಂಡಾಯದ ಗುಪ್ತಗಾಮಿನಿ ಹರಿತಾ ಇದೆ. ಕೇಂದ್ರದಲ್ಲಿ ಎನ್ಡಿಎ ಮೈತ್ರಿಕೂಟದ ಭಾಗವಾಗಿ ಎಚ್.ಡಿ. ಕುಮಾರಸ್ವಾಮಿ ರವರು ದೆಹಲಿಯಲ್ಲಿ ಭರ್ಜರಿ ಸಚಿವರಾಗಿ ಅಧಿಕಾರ ನಡೆಸ್ತಾ ಇರಬಹುದು. ಆದ್ರೆ ದೆಹಲಿಯ ಅಧಿಕಾರ ಕುಮಾರಸ್ವಾಮಿ ರವರಿಗೆ
ಬಿಡದಿ, ಚನ್ನಪಟ್ಟಣದ ಪ್ರಾದೇಶಿಕ ವಿರೋಧಿ ಹೋರಾಟಗಳಿಗೆ ಸ್ಥಳೀಯ ರಾಜಕೀಯ ಅಸ್ತಿತ್ವದ ಹೋರಾಟಕ್ಕೆ ಧುಮುಕುವ ಅನಿವಾರ್ಯತೆ ಎದುರಾಗಿದೆ. ಬಿಜೆಪಿ ಜೊತೆಗಿನ ಮೈತ್ರಿ ವಲಯದಲ್ಲಿ ಇದು ತಳಮಳ ಸೃಷ್ಟಿಸಿದೆ. ಕೇಸರಿ ಪಡೆಯೊಂದಿಗೆ ಹೆಜ್ಜೆ ಇಡುವುದು ಜೆಡಿಎಸ್ನ ಜಾತ್ಯತೀತ ಸಿದ್ಧಾಂತಕ್ಕೆ ಪೆಟ್ಟು ನೀಡಿದೆ. ಇದೀಗ ಬಿಜೆಪಿಯ ನೆರಳಿನಲ್ಲಿ ಪ್ರಾದೇಶಿಕ ಪಕ್ಷದ ಅಸ್ತಿತ್ವ ಕರಗಿ ಹೋಗುವ ಭೀತಿ ನಾಯಕರನ್ನ ಕಾಡ್ತಿರೋದು ಸುಳ್ಳಲ್ಲ. ಆಮ್ ಆದ್ಮಿಯಲ್ಲೂ ಅಪಸ್ವರ. ರಾಜ್ಯಸಭೆಯ 10 ಸಂಸದರ ಪೈಕಿ 7 ಸಂಸದರು ಬಿಜೆಪಿಗೆ. ದಿಲ್ಲಿಯ ಗದ್ದುಗೆಯಿಂದ ಹಿಡಿದು ಪಂಜಾಬ್ನ ಐತಿಹಾಸಿಕ ವಿಜಯದವರೆಗೆ ಅರವಿಂದ್ ಕೇಜ್ರಿವಾಲ್ ನೇತೃತ್ವದ ಆಮ್ ಆದ್ಮಿ ಪಾರ್ಟಿ ರಾಷ್ಟ್ರ ರಾಜಕಾರಣದಲ್ಲಿ ಧೂಳೆಬ್ಬಿಸಿದ್ದು ಈಗ ಇತಿಹಾಸ. ದಿಲ್ಲಿಯಲ್ಲಿ ಗಟ್ಟಿಯಾಗಿ ನೆಲೆ ನಿಂತಿದ್ದ ಆಪ್ ಕಳೆದ ಚುನಾವಣೆಯಲ್ಲಿ ಬಿಜೆಪಿಯ ಚಾಣಕ್ಯ ತಂತ್ರಕ್ಕೆ ಸಿಲುಕಿ ಮುಗ್ಗರಿಸಿತ್ತು. ಆದರೆ ಪಂಜಾಬ್ನಲ್ಲಿ ಕಾಂಗ್ರೆಸ್ನ ಆಂತರಿಕ ಕಲಹದಿಂದ ಹರಿದು ಹಂಚಿಕೆಯಾಗಿದ್ದ ಮತಗಳು ಆಪ್ ಪಾಲಿಗೆ ವರದಾನವಾಗಿದ್ದವು. ಪಂಜಾಬ್ನಲ್ಲಿ ಆಪ್ ಭರ್ಜರಿ ಅಧಿಕಾರವನ್ನ ಹಿಡಿದಿತ್ತು. ಆದರೆ ರಾಜಕಾರಣದಲ್ಲಿ ಯಾವುದೂ ಶಾಶ್ವತವಲ್ಲ. ಆಮ್ ಆದ್ಮಿ ಪಾರ್ಟಿಯ ಭವಿಷ್ಯ ಕೇಜ್ರಿವಾಲ್ ಅತ್ಯಂತ ನಂಬಿಕಸ್ಥ ಎಂದೇ ಗುರುತಿಸಿಕೊಂಡಿದ್ದ ರಾಘವ್ ಚಡ್ಡಾ ಈಗ ಪಕ್ಷಕ್ಕೆ ಬಿಗ್ ಶಾಕ್ ನೀಡಿದ್ದಾರೆ. ಆಪ್ನ ಆಂತರಿಕ ಕೋಟೆಯಲ್ಲಿ ಕೊರೆದಿರುವ ಚಡ್ಡಾ ಪಕ್ಷದ ಬುಡಕ್ಕೆ ಕೈ ಇಟ್ಟಿದ್ದಾರೆ. ಯಾರು ಊಹಿಸದ ಮಹಾರಾಜಕೀಯ ದ್ರೋಹವಿದು. ರಾಜ್ಯಸಭೆಯಲ್ಲಿದ್ದ ಒಟ್ಟು 10 ಆಪ್ ಸಂಸದರ ಪೈಕಿ ಬರೋಬ್ಬರಿ 7 ಸಂಸದರನ್ನ ತಮ್ಮೊಂದಿಗೆ ಸೆಳೆಯುವಲ್ಲಿ ಆಪ್ಗೆ ಕೈಕೊಟ್ಟು ಕಮಲ ಮುಡಿದಿರುವ ಈ 7 ಸಂಸದರು ದಿಲ್ಲಿ ಮತ್ತು ಪಂಜಾಬ್ ರಾಜಕಾರಣದಲ್ಲಿ ಭಾರಿ ಭೂಕಂಪವನ್ನೇ ಸೃಷ್ಟಿಸಿದ್ದಾರೆ. ಉತ್ತರ ಪ್ರದೇಶದಲ್ಲೂ ಕಾದಿದೆ ಮಹಾ ಭೂಕಂಪ. ರಾಜ್ಭರ್ ಹೇಳಿದ ಆ ಅಟಂ ಬಾಂಬ್ ಕತೆ. 2017ರ ಯಾದವ್ ಗೃಹ ಯುದ್ಧದ ನೆನಪು. ಹೌದು, ಯುಪಿಯಲ್ಲಿ ಸಮಾಜವಾದಿ ಪಕ್ಷದ ಸೈಕಲ್ ಸದ್ಯದಲ್ಲೇ ಪಂಚರ್ ಆಗತ್ತಾ? ಅಖಿಲೇಶ್ ಯಾದವ್ ಕೈಯಲ್ಲಿದ್ದ ಸಾರಥ್ಯ ಕೈತಪ್ಪಿ ಹೋಗುತ್ತಾ? ಹೌದು, ಯುಪಿ ಸಚಿವ ಓಂ ಪ್ರಕಾಶ್ ರಾಜ್ಭರ್ ನೀಡಿರುವ ಈ ಒಂದು ಸ್ಫೋಟಕ ಹೇಳಿಕೆ ಈಗ ಇಡೀ ದೇಶದ ರಾಜಕೀಯ ವಲಯದಲ್ಲಿ ತೀವ್ರ ಚರ್ಚೆಗೆ ಮುನ್ನುಡಿಯನ್ನ ಬರೆದಿದೆ. ಎಸ್ಪಿಯ 30 ಲೋಕಸಭಾ ಸಂಸದರ ಪೈಕಿ ಭೀಕರ 26 ಸಂಸದರು ಸಮಾಜವಾದಿ ಪಕ್ಷ ತೊರೆದು ಬಿಜೆಪಿ ಸೇರಲು ರೆಡಿಯಾಗಿದ್ದಾರೆ. ರಾಜ್ಭರ್ ಪ್ರಕಾರ ಅಖಿಲೇಶ್ ಯಾದವ್ ನಾಯಕತ್ವದ ಮೇಲೆ ನಂಬಿಕೆ ಕಳೆದುಕೊಂಡಿರುವ ಹಿರಿಯ ನಾಯಕರು ಮತ್ತು ಸಂಸದರು ಬಿಜೆಪಿಯ ಉನ್ನತ ನಾಯಕರ ಜೊತೆಗೆ ಈಗಾಗಲೇ ಮಾತುಕತೆ ನಡೆಸಿದ್ದಾರೆ. 30 ಸಂಸದರಲ್ಲಿ 26 ಸಂಸದರು ಯಾದವ್ ಕೋಟೆಯಿಂದ ಹೊರಬರಲು ತುದಿಗಾಲಿನಲ್ಲಿ ನಿಂತಿದ್ದಾರಂತೆ. ಎಸ್ಪಿ ನಾಯಕರು ದಿಢೀರನೆ ಸೈಕಲ್ ಎಳೆದು ಕಮಲ ಹಿಡಿಯಲು ಮುಂದಾಗ್ತಾ ಇರುವುದಕ್ಕೆ ಕೇವಲ ರಾಜಕೀಯ ಭಿನ್ನಾಭಿಪ್ರಾಯ ಕಾರಣವಲ್ಲ. ಅದರ ಹಿಂದೆ ಇದೇ ಹಗರಣಗಳ ತನಿಖೆಯ ಭೀತಿ ಕೂಡ ಇದೆ. ಹೌದು, ಅಖಿಲೇಶ್ ಯಾದವ್ ಸರ್ಕಾರದ ಅವಧಿಯಲ್ಲಿ ನಡೆದಿದೆ ಎನ್ನಲಾದ ಕೋಟ್ಯಾಂತರ ರೂಪಾಯಿಗಳ ಗಣಿ ಹಗರಣ ಸೇರಿದಂತೆ ಹಲವು ಹಗರಣಗಳ ತನಿಖೆಯ ಬಿಸಿ ಈಗ ಎಸ್ಪಿ ನಾಯಕರ ಹೆಗಲಿಗೇರಿದೆ. ಸಮಾಜವಾದಿ ಪಕ್ಷದಲ್ಲಿ ಇಂತಹ ಒಡಕು ಮೂಡುತ್ತಿರುವುದು ಇದೇ ಮೊದಲೇನಲ್ಲ. ಇತಿಹಾಸವನ್ನ ಒಮ್ಮೆ ಕೆದಕಿದ್ರೆ ನಮಗೆ ಕಾಣ ಸಿಗೋದು 2017ರ ಆ ಮಹಾ ಗೃಹ ಯುದ್ಧ. ಅಂದು ಪಕ್ಷದ ಸಂಸ್ಥಾಪಕ ಮುಲಾಯಂ ಸಿಂಗ್ ಯಾದವ್ ಮತ್ತು ಮಗ ಅಖಿಲೇಶ್ ಯಾದವ್ ನಡುವಿನ ಆಂತರಿಕ ಭಿನ್ನಾಭಿಪ್ರಾಯ ಇಡೀ ದೇಶದ ಗಮನ ಸೆಳೆದಿತ್ತು. ಚಿಕ್ಕಪ್ಪ ಶಿವಪಾಲ್ ಯಾದವ್ ಮತ್ತು ಅಖಿಲೇಶ್ ನಡುವಿನ ಆಂತರಿಕದ ಮುನಿಸು ಪಕ್ಷವನ್ನ ಇಬ್ಬಾಗ ಮಾಡಿತ್ತು. ಅಂದು ತಂದೆ ಮಗನ ಜಗಳದಿಂದಾಗಿ ಸಮಾಜವಾದಿ ಪಕ್ಷ ಚುನಾವಣೆಯಲ್ಲಿ ಧೂಳಿಪಟವಾಗಿತ್ತು. ಬಿಜೆಪಿ ಅಧಿಕಾರ ಹಿಡಿದಿತ್ತು. ಅಂದು ಕುಟುಂಬದ ಒಳಗಿನ ಜಗಳವಾಗಿತ್ತು. ಆದ್ರೆ ಇಂದು ಪಕ್ಷದ ಅಸ್ತಿತ್ವಕ್ಕೆ ಧಕ್ಕೆ ತರುವಂತಹ ಬಂಡಾಯದ ಬಿರುಗಾಳಿ ಎದ್ದಿದೆ. 2017ರಲ್ಲಿ ಅಖಿಲೇಶ್ ಪಕ್ಷವನ್ನ ಉಳಿಸಿಕೊಂಡಿದ್ದು, ಆದ್ರೆ 2026-27ರಲ್ಲಿ 26 ಸಂಸದರು ಕೈಕೊಟ್ರೆ ಅಖಿಲೇಶ್ ಪರಿಸ್ಥಿತಿ ಏನಾಗಬಹುದು? ಓಂ ಪ್ರಕಾಶ್ ರಾಜ್ಭರ್ ರವರ ಹೇಳಿಕೆ ನಿಜವೇ ಆಗಿದ್ರೆ ಸಮಾಜವಾದಿ ಪಕ್ಷಕ್ಕೆ ಇದು ಚೇತರಿಸಿಕೊಳ್ಳಲಾಗದ ಪೆಟ್ಟು ನೀಡಲಿದೆ. ಅಖಿಲೇಶ್ ಯಾದವ್ ತಮ್ಮ ಕೋಟೆಯನ್ನ ಉಳಿಸಿಕೊಳ್ತಾರಾ ಅಥವಾ ಬಿಜೆಪಿಯ ಆಪರೇಷನ್ ಕಮಲ ಕೈಗೆ ಯುಪಿಯಲ್ಲಿ ಸೈಕಲ್ ಪಾರ್ಟಿ ಅಸ್ತಿತ್ವ ಕಳೆದುಕೊಳ್ಳುತ್ತಾ? ಕಾದು ನೋಡಬೇಕಿದೆ. ಇದು ಈ ಹೊತ್ತಿನ ಸ್ಪೆಷಲ್ ಎಪಿಸೋಡ್. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.